ಬಂದೂಕ್ನ. ನೀವ್ ಯಾರ್ ತವ ಗನ್ ತೋರಿಸ್ತಿದ್ದೀರಾ ಅಂತ ಗೊತ್ತಾಯ್ತಾ ನಿಮ್ಗೆ? ಬುದ್ಧಿಗಿದ್ದಿ ಇದೆಯಾ ನಿಮ್ಗೆ? ಇವ್ರ ಬಗ್ಗೆ ನಿಮಗ್ ಗೊತ್ತಾದ್ರೆ ಕೈ ಮುಗ್ದು ಪೂಜೆ ಮಾಡ್ತೀರಿ. ಅಂತದ್ರಾಗೆ ಇವ್ರ ಬಂದೂಕ್ ತೋರಿಸ್ತೀವ್ರಲ್ಲ. ಶ್ರಾವಣಿ, ನನ್ನ ಕ್ಷಮಿಸ್ಕೊಡು. ನೀವಾ ಒಳಗೋಗೋಣ. ಇವಳು ಯಾರಾದ್ರೆ ನನ್ಗೇನು? ನಾನು ಯಾರನ್ನು ಕೇರ್ ಮಾಡಲ್ಲ. ನನಗೆ ಸಂಬಳ ಕೊಡೋದು ವಿಜಯ ಮೇಡಮ್. ನಾನು ಅವ್ರು ಹೇಳೋವರೆಗೂ ಯಾರನ್ನೂ ಒಳಗಡೆ ಬಿಡಲ್ಲ. ಅಯ್ಯೋ ದೇವ್ರೆ, ಶ್ರಾವಣಿ ನಂಗೋಸ್ಕರ ಈ ಮನೆ ಬಾಗ್ಲವರೆಗೂ ಬಂದವಳೆ. ಆದ್ರೆ ಈ ಮನೆಯಲ್ಲಿ ಅವಳಿಗೆ ಖಂಡಿತ ಮರ್ಯಾದೆ ಸಿಗಲ್ಲ. ಗೇಟ್ ಹತ್ರನೇ ನಿಲ್ಸಿ ಈಟೆಲ್ಲ ಅವಮಾನ ಮಾಡಿರುವಾಗ ಇನ್ನು ಆ ಪಿಚ್ಚಿ ಅಂಬಿಕಾ ಬಂದ್ರೆ ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ. ಇಲ್ಲ, ಇದು ಶ್ರಾವಣಿ ಮನೆ. ಶ್ರಾವಣಿ ಮನೆ ಮುಂದೆನೆ ಶ್ರಾವಣಿಗೆ ಅನ್ಯಾಯ ಆಗ್ಬಾರ್ದು, ಅವಮಾನ ಆಗ್ಬಾರ್ದು. ಸಾವಿತ್ರಿ, ಏನ್ ಯೋಚನೆ ಮಾಡ್ತಿದ್ಯಾ ನೀನು? ನಾನ್ ಬಂದಿದ್ದು ನಿನ್ನ ನೋಡ್ಕೊಂಡು ನಿನ್ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ. ಇಂಥ ದೊಡ್ಡ ಬೆದರಿಕೆಗೆಲ್ಲ ನಾನು ಹೆದರೋಳಲ್ಲ. ನೀನ್ ಏನೋ ಯೋಚನೆ ಮಾಡ್ಬೇಡ ಸಾವಿತ್ರಿ. ಇಲ್ಲ ಶ್ರಾವಣಿ, ಈಗ ಇದು ನಿನ್ ಮನೆ ಅಲ್ಲ. ಇನ್ಯಾಕೆ ನಿನ್ಗೂ ಈ ಮನೆಗೂ ಸಂಬಂಧ ಮುಗ್ದೋಯ್ತು. ನೀನ್ ಇಲ್ಲಿ ಇಂದಿರೋದ್ರಿಂದ ಯಾವ ಅರ್ಥನೂ ಇಲ್ಲ. ನಿಂದಪ್ಪ ಅಂತೀನಿ, ಇಲ್ಲಿಂದ ಹೊರಟ್ಬಿಡು.